ಎಲ್ಲ ಕೃಷಿ ಸಮುದಾಯಗಳಿಗೆ ದೇವಲಾಪುರ, ನಾಗಮಂಗಲ, ಮಂಡ್ಯ ಮತ್ತು ನಾಡಿನ ಎಲ್ಲ ಜನರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಬ್ಬವನ್ನು ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯವರು ಜಾತಿ ಭೇದ ಧರ್ಮ ಇಲ್ಲದೆ ಆಚರಣೆ ಮಾಡ್ತಕ್ಕಂಥ ಯಾವುದಾದ್ರೂ ನಮ್ಮ ನಾಡಿನಲ್ಲಿ ಹಬ್ಬ ಇದ್ದರೆ ಅದು ಸಂಕ್ರಾಂತಿ, ಸುಗ್ಗಿ ಹಬ್ಬ. ಈ ಒಂದು ಹಬ್ಬವನ್ನು ದೇವಲಾಪುರದಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು, ಅಧಿಕಾರಿಗಳು ಚಿಂತನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ನಾವು ಈಗಾಗಲೇ ತಪ್ಸಿಗರಾಯ ದೇವಸ್ಥಾನದಲ್ಲಿ ಒಂದು ಮಹಾದ್ವಾರದ ಶಂಕುಸ್ಥಾಪನೆ ಮಾಡಿ, ಹಾಗೆ ದೇವಲಾಪುರ ಬಹುದಿನದ ನಂತರ ತುಂಬಿರ್ತಕ್ಕಂಥ ಕೆರೆಗೆ ಬಾಗ್ನವನ್ನು ಅರ್ಪಿಸ್ತಾ ಹಾಗೂ ಅನೇಕ ಎತ್ತಿನ ಗಾಡಿಯ ಮೂಲಕ ಮೆರವಣಿಗೆ ಬಂದು ರಾಶಿ ಪೂಜೆ, ಗೋ ಪೂಜೆ ಎಲ್ಲವನ್ನು ಮುಗಿಸಿ ಪಬ್ಲಿಕ್ ಶಾಲೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಾವು ವೇದಿಕೆಯಲ್ಲಿದ್ದೀವಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಭಾಳಷ್ಟು ವಿಚಾರವನ್ನು ನಮ್ಮ ಎಲ್ಲ ಡಿ ಸಿ ಅವರು ಮತ್ತು ನಮ್ಮ ದಿನೇಶ್ ಮತ್ತು ಅಪ್ಪಾಜಿಗೌಡರು ಮಾತನಾಡಿದರು. ಒಂದು ವಿಶೇಷ, ಈ ಸಂಭ್ರಮ ಮಾಡಿದ್ದೇ ಭಾಷಣ ಮಾಡೋಕ್ಕೆ ಅನೇಕ ವೇದಿಕೆಗಳಿದೆ. ಸರ್ಕಾರದ ಕಾರ್ಯಕ್ರಮಗಳನ್ನ ಹೇಳಲಿಕ್ಕೂ ಸಹ ಅನೇಕ ವೇದಿಕೆಗಳಿದೆ. ಇವತ್ತು ಹಬ್ಬ ಬಹುಶಃ ಮೆರವಣಿಗೆಯಲ್ಲಿ ಬಂದ ಜನ ಎಲ್ಲ ಬಹುಶಃ ದನ ಕಿಚ್ಚಾಯಿಸ್ಲಿಕ್ಕೆ ತಮ್ಮ ಊರಿಗೆ ಓಡ್ಬಿಟ್ಟಿರ್ತೀರಿ. ಇನ್ನೊಂದಷ್ಟು ಜನ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಮ್ಮ ಉತ್ಸಾಹದಲ್ಲಿ ತೊಡಗಿದ್ದೀರ. ಸಹಜವಾಗಿ ಇವತ್ತು ಪ್ರತಿ ಊರಿನಲ್ಲಿ ಪ್ರತಿ ಮನೇಲಿ ಮಾಡ್ತಕ್ಕಂಥ ಹಬ್ಬ. ಇಂಥ ಸಂದರ್ಭದಲ್ಲಿ ಟೈಮು ಸಹ 7 ಗಂಟೆ 8 ಗಂಟೆ ಮೇಲೆ ಜನ ಸೇರಬೇಕೆ ವಿನ ಇಷ್ಟೊತ್ತಿನಲ್ಲಿ ಜನರನ್ನ ನಾವು ಸೇರಿಸ್ತಕ್ಕಂಥದ್ದು ಕೆಟ್ಟ. ಅವರು ದನಗಳನ್ನ ಕಿಚ್ಚಾಯಿಸಿ ಪ್ರತಿ ಹಬ್ಬ ಮನೆಯಲ್ಲಿ ಸಂಭ್ರಮ ಮಾಡೋ ಟೈಮ್ನಲ್ಲಿ ಹಬ್ಬವನ್ನು ನಾವು ಸಮಾರಂಭವನ್ನು ಮಾಡ್ತಕ್ಕಂಥದ್ದು ಸೂಕ್ತವಾದಲ್ಲ. ಆದರೂ ನಾವು ಈ ಒಂದು ಸಂಭ್ರಮ ಮಾಡಬೇಕು ಅಂತ ಹೊರಟಾಗ ನಾವು ಇದನ್ನು ಅನಿವಾರ್ಯವಾಗಿ ಈ ಒಂದು ವೇದಿಕೆಯನ್ನು ಮಾಡಬೇಕಾಗಿ ಬಂತು. ಹಾಗಾಗಿ ಇದನ್ನು ಮಾಡಿದ್ದೀವಿ. ಸೊ ಒಂದು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬ ಇದು ಒಂದು ರೀತಿ ಈ ಕೃಷಿ ಆಳವಾದಂಥ ನಮ್ಮ ಕೃಷಿಗೆ ಪೂರ್ಣ ಪ್ರಮಾಣವಾದಂಥ ಸಂಬಂಧದ ಹಬ್ಬ. ಈ ಸುಗ್ಗಿ ಅಂದರೆ ನಾವು ಏನು ಹಾರ್ವೆಸ್ಟ್ ಮಾಡ್ತೀವಿ, ಅದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇನ್ನಿತರೆ ಕಾಳು ಕಡ್ಡಿಗಳಿರ್ಬೋದು, ಎಲ್ಲವನ್ನೂ ಸಹ ಸುಗ್ಗಿನಲ್ಲಿ ನಾವು ಬೆಳೆದು ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಮನೆಗೆ ಬೇಕಾದಷ್ಟು ಇಟ್ಕೊಂಡು ಮಾರ್ತಕ್ಕಂಥದ್ದು. ಒಂದು ರೀತಿ ನಮಗೆ ಆದಾಯದ ಪ್ರಾರಂಭ ದಿನ ಅಂತ ಹೇಳ್ಬೋದು ಕೃಷಿಕರಿಗೆ. ನಾವೇನು ವರ್ಷಿಡೀ ಅಥವಾ 4-5 ತಿಂಗಳಿಂದ ಕಷ್ಟಪಟ್ಟಿರ್ತೀವಿ, ಅದನ್ನು ನಾವು ಇವತ್ತು ಒಂದಷ್ಟು 4 ಕಾಸನ್ನು ನೋಡುವಂಥ ಒಂದು ಸುಗ್ಗಿಯ ಹಬ್ಬ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ಎಲ್ಲ ಹರ್ಷದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಇದನ್ನು ಮಾಡ್ತೀವಿ. ಮತ್ತು ಈ ಒಂದು ಸುಗ್ಗಿಯ ಹಬ್ಬವನ್ನು ನಾವೆಲ್ಲರೂ ಸಹ, ನೀವು ಚಿಕ್ಕ ಹುಡುಗರಲ್ಲಿ ಇಲ್ಲಿರೋರು ಎಲ್ಲರೂ ಆಚರಣೆ ಮಾಡಿರ್ತೀರ. ನಾನು ಬಹುಶಃ 20-25 ವರ್ಷ ಆಗಿತ್ತು ಅಂತ ಕಾಣುತ್ತೆ. ನಾವು ಮಾರ್ನಮಿ ಹಬ್ಬಕ್ಕೆ ಬಂದೇ ಬರ್ತೀವಿ ತಂದೆ ತಾಯಿಗಳ ಎಡೆ ಹಾಕ್ಲಿಕ್ಕೆ. ಅದು ಬಿಟ್ಟರೆ ಉಪವಾಸ ಹಬ್ಬಕ್ಕೆ ಬರ್ತೀವಿ. ಬೇರೆ ಹಬ್ಬಗಳಿಗೆ ಬೇರೆ ಕಾರಣಾಂತರ ಕೆಲಸದ ಒತ್ತಡದಲ್ಲಿ ಎಲ್ಲಿರ್ತೀವಿ ಅಲ್ಲೇ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ನಾನು ಹಿಂದೆ ನಿಮ್ಮಂಗೆ ಯುವಕನಾಗಿದ್ದಾಗ ಹಳ್ಳಿನಲ್ಲಿ ಸಾಯಂಕಾಲ ಎಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಭಾಳ ಸಡಗರದ ಹಬ್ಬ ಆಗ್ತಿದ್ದೆ ಈ ಒಂದು ಸಂಕ್ರಾಂತಿ ಹಬ್ಬ. ಸಾಯಂಕಾಲ ದನಗಳನ್ನ ಬೆಂಕಿ ಕಿಚ್ಚಾಯಿಸೋದ್ರ ಮೂಲಕ ನಾವು ಒಂದು ರೀತಿ ನಾನು ಮುಂದೆ ಅನ್ನೋ ಒಂದು ನಮ್ಮೆಲ್ಲರ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ಸಾಕ್ತಿರ್ತಕ್ಕಂಥದ್ದು. ಅಂತಹ ಒಂದು ಸುಂದರ, ಒಂದು ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಮಾಡ್ತಕ್ಕಂಥ ಈ ಹಬ್ಬವನ್ನು ನಾವು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಒಂದು ಸರಳವಾದಂಥ ರೀತಿಯಲ್ಲಿ ಈ ಹಬ್ಬವನ್ನು ನಾವು ಮಾಡಿದ್ವಿ. ನನ್ನ ಉದ್ದೇಶ ಇಷ್ಟೇ, ಬೇರೆ ದಿನ ಬರ್ತೀನಿ, ನಿಮ್ಮ ಕೆಲಸ ಇರುತ್ತೆ ಮಾಡ್ತೀನಿ, ಮಂಡ್ಯಕ್ಕೆ ಬಂದರೂ ಕೆಲಸ ಇರುತ್ತೆ ಮಾಡ್ತೀನಿ, ಅಥವಾ ಬೆಂಗಳೂರು ಬಂದಾಗಲೂ ನಿಮ್ಮ ಅರ್ಜಿಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ನಾವೆಲ್ಲ ಅಧಿಕಾರಿಗಳು ಮಾಡ್ತೀವಿ. ಆದರೆ ನಿಮ್ಮ ಜೊತೆಯಲ್ಲಿ ಒಂದು ದಿವಸ ಹಬ್ಬದ ದಿವಸನೂ ಸಹ ನಿಮ್ಮ ಜೊತೆಯಲ್ಲಿ ಇದ್ದು ಭಾವನಾತ್ಮಕವಾಗಿ ನಿಮ್ಮ ಜೊತೆಯಲ್ಲಿ ಈ ಹಬ್ಬವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅಷ್ಟು ಬಿಟ್ಟರೆ ಇಲ್ಲಿ ಬಂದು ನಾನೇನೋ ಒಂದು ವೇದಿಕೆಯಲ್ಲಿ
ಯಾವತ್ತೂ ವೇದಿಕೆ ಸಿಗಲ್ಲ, ಇವತ್ತು ನಾನು ನನ್ನ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೋಬೇಕು ಅಂತಲ್ಲ. ಇವತ್ತು ಬಂದಿರ್ತಕ್ಕಂಥದ್ದೇ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಟೈಮನ್ನು ಕಳೆದು ನಿಮ್ಮ ಜೊತೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದಷ್ಟೇ ನನ್ನ ಉದ್ದೇಶ. ಹಾಗಾಗಿ ಬಹುಶಃ ನಮ್ಮ ಇಲಾಖೆನೇ ಒಂದು ರೀತಿ ಈ ಸುಗ್ಗಿಯ ಹಬ್ಬಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಇದರಿಂದ ನನಗೆ ಭಾಳ ಜನ ಕೇಳಿದ್ರು, ನಿಮಗೆ ಕೃಷಿ ಇಲಾಖೆ ಖುಷಿ ಕೊಟ್ಟಿದೆ ಅಂತ. ಬಹುಶಃ ಇದಕ್ಕಿಂತ ಖುಷಿ ಏನು ಸಿಗ್ಲಿಕ್ಕೆ ಸಾಧ್ಯ? ನಾನು ಆರೋಗ್ಯ ಇಲಾಖೆನೂ ಕೆಲಸ ಮಾಡಿದ್ದೀನಿ, ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲೂ ಕೆಲಸ ಮಾಡಿದ್ದೀನಿ. ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವತಂತ್ರ ಬಂದ ನಂತರ ಫಸ್ಟ್ ಟೈಮ್ ನನಗೆ ಈ ಮಂಡ್ಯ ಜಿಲ್ಲೆಯ ಯಾರೂ ಮಂತ್ರಿ ಆದವರಿಗೆ ಕೃಷಿ ಇಲಾಖೆ ಸಿಕ್ಕಿರಲಿಲ್ಲ. ಸೊ ಕೃಷಿಗೆ ನಾವು ಇಡೀ ರಾಜ್ಯದಲ್ಲಿ ಕೃಷಿ ಅಂದ ತಕ್ಷಣವೇ ಮಂಡ್ಯನೂ ಸಹ ಜ್ಞಾಪಕ ಬರುತ್ತೆ. ಬೆಳಗಾವಿನಲ್ಲಿ, ಬಾಗಲಕೋಟೆಯಲ್ಲಿ ಇದಕ್ಕಿಂತ ಪ್ರಭಾವ ಇರ್ಬೋದು, ಆದರೆ ಮಂಡ್ಯ ಜಿಲ್ಲೆ ಕೃಷಿಗೆ ಬಹಳ ಪ್ರಖ್ಯಾತಿಯನ್ನು ಪ್ರಧಾನ ಒಂದು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ಹಿರಿಯರು ಈ ಜಿಲ್ಲೆಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಸಿಕ್ಕಿದೆ. ನಮ್ಮ ದಿನೇಶ್ ಅವರು ಹೇಳಿದಾಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸ್ವತಂತ್ರ ಬಂದು ಆಡಳಿತ ಪ್ರಾರಂಭ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ 77-78 ವರ್ಷ ಕಳೆದಿದ್ರು. ಸೊ ನಮ್ಮ ಜಿಲ್ಲೆಗೆ, ಕೃಷಿ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯನ ತರಲಿಕ್ಕೆ ಆಗಿರಲಿಲ್ಲ. ಅದನ್ನು ಈಗಿನ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಾನು ಬಹುಶಃ ನಾಳೆ 16ಕ್ಕೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಸಿಗುತ್ತೆ. ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಕ್ಯಾಬಿನೆಟಲ್ಲಿ ಅಪ್ರೂವ್ ಆದ ಮೇಲೆ ಬಹುಶಃ ಆಟೋಮೆಟಿಕ್ಕಾಗಿ ಅದರಷ್ಟೇ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಅಂತೇಳಿ ವಿ ಸಿ ಫಾರಂನ ಚೌಕಟ್ಟಿನಲ್ಲಿ ನಡೆಯುತ್ತೆ. ಕೃಷಿ ವಿಶ್ವವಿದ್ಯಾನಿಲಯ ಆಗೋದ್ರ ಮೂಲಕ ಏನು ನಮಗೆ ಅನುಕೂಲ ಅಂದರೆ, ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಕೃಷಿಕರು ಏನು ವಿಚಾರ ಬೇಕಾದರೂ ತಿಳ್ಕೊಬೋದು. ಅವರು ಸುಲಭವಾಗಿ ನಮಗೆ ಸಂಶೋಧಕರು, ಸೈನ್ಸಿಸ್ಟ್ ಅಂದರೆ ಸಂಶೋಧಕರು ಸಿಗ್ತಾರೆ ನಿಮಗೆ. ನೀವು ಯಾವ ಹೊಲದಲ್ಲಿ ಏನು ಪ್ರಾಬ್ಲಮ್ ಇದ್ರು, ಯಾವ ಬೆಳೆಯಲ್ಲಿ ಏನು ಪ್ರಾಬ್ಲಮ್ ಇದ್ರು, ಯಾವ ರೋಗ ಬಂದ್ರು, ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಭಾಳ ಸುಲಭವಾಗಿ ನಿಮ್ಗೆ ತಿಳ್ಕೊಳಕ್ಕಾಗುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಹಾಕಬೇಕು, ಯಾವ ಬೆಳೆಗೆ ಯಾವ ರೀತಿ ನಾವು ನೀರನ್ನು ಕೊಡಬೇಕು, ಯಾವ ಗೊಬ್ಬರ ಹಾಕಬೇಕು, ಇದನ್ನೆಲ್ಲ ತಿಳ್ಕೊಂಡು ಹೆಚ್ಚು ನೀವು ಒಂದು ಸಾಂಪ್ರದಾಯಿಕ ಕೃಷಿ ಜೊತೆಗೆ ಒಂದು ಇಂಟಿಗ್ರೇಟೆಡ್ ಕೃಷಿ ಮಾಡಲಿಕ್ಕೆ ಮತ್ತು ಅದರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ, ಇದೆಲ್ಲವನ್ನು ಸಹ ತಿಳ್ಕೊಳ್ಳಿಕ್ಕೆ ನಿಮಗೆ GKVKಗೆ ಹೋಗೋ ಬದಲು, ಧಾರವಾಡಕ್ಕೆ ಹೋಗೋ ಬದಲು, ರಾಯಚೂರಿಗೆ ಹೋಗೋ ಬದಲು, ಶಿವಮೊಗ್ಗಕ್ಕೆ ಹೋಗೋ ಬದಲು ಮಂಡ್ಯ ಜಿಲ್ಲೆಗೆ ಹೋಗಿ ಪಡ್ಕೋಬೋದು. ಈಗ ಹೇಗೆ ಮಂಡ್ಯದಲ್ಲಿ ಒಂದು RTO ಆಫೀಸ್ ಇದ್ದು ಲೈಸೆನ್ಸ್ಗೆ ನೀವು ಮಂಡ್ಯಕ್ಕೆ ಹೋಗ್ತಿದ್ರು, ಬೆಳಗ್ಗೆ ಎದ್ದು ತಿಂಡಿ ತಿಂದ್ಬಿಟ್ಟು ಹೋದ್ರೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಮ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡು, ಆಗದೆ ಅಂದರೆ ಇನ್ನೊಂದು ದಿವಸ ಹೋಗ್ಬೇಕಾಗಿತ್ತು. ಅದೇ ರೀತಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಏನಾದ್ರು ತಿಳ್ಕೊಳ್ಳೋ ಅಂಥದ್ದಿದ್ರೆ ಬೆಂಗಳೂರು ಹತ್ರ ಅಂದರೆ ಬೆಂಗಳೂರು GKVKಗೆ ಹೋಗ್ಬೇಕಾಗಿತ್ತು. ಅದ್ರ ಬದಲು ಇಲ್ಲಿಂದ ಬೈಕ್ ತೊಗೊಂಡು ಹೋದ್ರೆ ಶಿವಳ್ಳಿ ಫಾರಂಗೆ ಹೋದ್ರೆ ಕೃಷಿ ವಿಶ್ವವಿದ್ಯಾನಿಲಯ ಸಿಗುತ್ತೆ. ಏನು ಬೇಕಾದ್ರೂ ನೀವು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಆಗತ್ತೆ. ಬಹುಶಃ ಈ ನಾಳೆ ಒಂದೇ ಕೃಷಿ ವಿಶ್ವವಿದ್ಯಾನಿಲಯ ಇದ್ರೂ ನಡ್ಕೊಂಡು ಹೋಗುತ್ತೆ, 4 ಆದ್ರೂ ನಡ್ಕೊಂಡು ಹೋಗುತ್ತೆ. ಆದರೆ ನಮ್ಮೂರಿನಲ್ಲೇ ಆದರೆ, ನಮ್ಮ ಜಿಲ್ಲೆಯಲ್ಲೇ ಆದರೆ ಅದರ ಅನುಕೂಲ ಹೆಚ್ಚು ನಿಮ್ಮೆಲ್ಲರಿಗೂ ತಗಲುತ್ತೆ, ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ನಾನು ಬಹುಶಃ ಇವತ್ತಿನ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಇದನ್ನ ಮಾಡಿದ್ವಿ. ಹಾಗಾಗಿ ಅನೇಕ ಯಂತ್ರೋಪಕರಣ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಅನೇಕ ವರ್ಷಗಳಿಂದ ಸಿಗ್ತಿದ್ದಂಥದ್ದಕ್ಕಿಂತ ದುಪ್ಪಟ್ಟು ಮಾಡಿ ಎಲ್ಲವನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು ನಾಗಮಂಗಲ ಅಭಿವೃದ್ಧಿಗೆ ಸಾಕಷ್ಟು ನಾವು ಇಡೀ ಜಿಲ್ಲೆ ಮತ್ತು ನಾಗಮಂಗಲ ಅನೇಕ ಅಭಿವೃದ್ಧಿನಲ್ಲಿ ನೀರಾವರಿ ಇಲಾಖೆಯಲ್ಲಿರ್ಬೋದು, ಅಥವಾ ಆರೋಗ್ಯ ಇಲಾಖೆಯಲ್ಲಿರ್ಬೋದು, ಅಥವಾ ಶಿಕ್ಷಣ ಇಲಾಖೆಯಲ್ಲಿರ್ಬೋದು, ಅಥವಾ ರಸ್ತೆಗಳಿರ್ಬೋದು ಮಾಡ್ತಾ ಹೋಗ್ತಾ ಇದ್ವಿ. ಇದೇನು ಒಂದು ದಿವಸಕ್ಕೆ ಪ್ರಕ್ರಿಯೆ ಮುಗಿಯೋದಿಲ್ಲ. 80 ವರ್ಷ ನಾವು ಸ್ವತಂತ್ರ ಕಳೆದುಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಶಾಲಾ ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿರ್ಬೋದು ಸಮಸ್ಯೆ ಇದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ, ಒಂದು ಅವಧಿನಲ್ಲಿ, ಒಂದು ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ನಿಮ್ಗೆಲ್ರಿಗೂ ಮನವರಿಕೆ ಇರುತ್ತೆ. ಆದರೆ ಅಂತ ಹೇಳಿ ನಾವು ಹಿಂಜಗಿತಕ್ಕಂಥದ್ದಲ್ಲ, ನಿಧಾನವಾಗಿ ಹಂತವಾಗಿ ಎಷ್ಟು ಸಾಧ್ಯನೋ ನಮ್ಮ ಶಕ್ತಿ ಮೀರಿ ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ಭಾಗದ ಎಲ್ಲ ಸಾರ್ವಜನಿಕರು, ಮುಖಂಡರು ಸಹ ಈ ಒಂದು ಹಬ್ಬವನ್ನು ಕಳೆದ 2 ದಿವಸದಿಂದ ವಿವಿಧ ಕಬಡ್ಡಿ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಬಹಳ ಸಂತೋಷವಾಗಿ 2 ದಿವಸ ನೀವೆಲ್ಲರೂ ಸಹ ಯುವಕರು ಆನಂದಿಸಿದ್ದೀರಾ. ಸಾಯಂಕಾಲ ಒಂದು ಕಿಚ್ಚಾಯಿಸ್ತಕ್ಕಂಥ ಕಾರ್ಯಕ್ರಮದಲ್ಲೂ ಸಹ ನಾನು ಭಾಗವಹಿಸ್ತೀನಿ. ಅದಾದ ಮೇಲೆ
ಬಹುಶಃ ಕೃಷ್ಣೇಗೌಡರು ರಿಚರ್ಡ್ ಅವರು ಒಂದು ನಗೆ ಕಾರ್ಯಕ್ರಮವನ್ನ 1 ಅವರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ನಿಮ್ಮೆಲ್ಲ ಕಾರ್ಯಕ್ರಮಗಳು ಮುಗಿದಿರುತ್ತೆ. ಆಗೆಲ್ಲ ದೇವಲಾಪುರದ ಅಕ್ಕಪಕ್ಕದ ಗ್ರಾಮದವ್ರು ಬಂದು ಕೂತ್ಕೊಂಡು ಕೃಷ್ಣೇಗೌಡರನ್ನ ನಾಗಮಂಗಲದಲ್ಲೋ ಬೆಂಗಳೂರಲ್ಲೋ ಮಂಡ್ಯದಲ್ಲೋ ನೋಡ್ತಿದ್ರಿ. ಅದು ನಿಮ್ಮೂರಿನಲ್ಲೇ ಇವತ್ತು ಅವರು ನಮ್ಮ DC ಅವರು ಅವ್ರನ್ನೇ ಈ ಸಂದರ್ಭಕ್ಕೆ ತಕ್ಕಂತೆ ಸೂಕ್ತವಾದ ಬೇರೆ ಸಂಗೀತ ಎಲ್ಲಿ ಬೇಕಾದ್ರೂ ಕೇಳ್ತಾರೆ. ಕೃಷ್ಣೇಗೌಡರ ಕಾರ್ಯಕ್ರಮ ಅಪರೂಪ ಅಂತ ಹೇಳಿ ಅವರನ್ನ ನಿಗದಿ ಮಾಡಿದರೆ ಅವರು ಬರ್ತಾರೆ. ಅವರ ಕಾರ್ಯಕ್ರಮವನ್ನ ನೀವೆಲ್ಲರೂ ಸಹ ಕೇಳಬೇಕು, ನಗಬೇಕು, ಚೆನ್ನಾಗಿರುತ್ತೆ. ಮತ್ತು ಸಾಂದರ್ಭಿಕ ತಕ್ಕಂತೆ ಅವರು ಕೆಲವು ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾರೆ. ಸೊ ಆ ಒಂದು ವಿಚಾರವನ್ನ ನೀವು ಮೈಗೂಡಿಸ್ಕೊಂಡ್ರೆ ನಮ್ಮ DC ಅವರು ಹೇಳಿದಾಗೆ ಅನೇಕ ಪರಂಪರೆಯ ನಮ್ಮ ಇದನ್ನ ನಾವು ಮರಿತಾ ಹೋಗ್ತೀವಿ. ಅದರಿಂದ ಇತಿಹಾಸವನ್ನ ಯಾವತ್ತೂ ಮರೆತರೆ ನಾವು ಬಹಳ ಕಷ್ಟವಾಗುತ್ತೆ. ಇತಿಹಾಸವನ್ನ ಮತ್ತೆ ನಾವೆಲ್ಲರೂ ಸಹ ನಮ್ಮ ಪೀಳಿಗೆಗೆ ಮಕ್ಕಳಿಗೆ ಮುಂದಿನ ಬರೋ ಜನರೇಷನ್ಗೆ ಹೆಚ್ಚು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಆ ಕಾರ್ಯಕ್ರಮದಲ್ಲೂ ಸಹ ನೀವೆಲ್ಲರೂ ಭಾಗವಹಿಸಿ. ಕೊನೆಯದಾಗಿ ನಾನು ನಿಮ್ಮೆಲ್ರಿಗೂ ಈ ಒಂದು ಅಪ್ಪಾಜಿಗೌಡರು ಏನು 2 ಶಾಲೆಯನ್ನು ನನಗೆ ದತ್ತು ಕೊಟ್ಟರೆ ಸಂಪೂರ್ಣ ಅಭಿವೃದ್ಧಿಗೆ ನಾನು ಕ್ರಮ ತಗೋತೀನಿ ಅಂತ ಹೇಳಿದರೆ ನಮ್ಮ ಜಿಲ್ಲಾಧಿಕಾರಿಗಳಲ್ಲೇ ಇದ್ದಾರೆ. ಅವ್ರ ರಿಕ್ವೆಸ್ಟನ್ನು ತಗೊಂಡು ಒಂದು ಆದೇಶವನ್ನು ಕೊಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ. ಸೊ ಯಾರು ಮುಂದೆ ಬಂದ್ರು ಇಂಥ ಒಂದು ಆಸ್ಪತ್ರೆ ಮತ್ತು ಶಾಲಾ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಕೈ ಜೋಡಿಸಿದ್ರೆ ನಾವು ಅತ್ಯಂತ ಸಂತೋಷ. ಸರ್ಕಾರಕ್ಕೆ ಇದೊಂದು ರೀತಿ ಬಹಳ ಖುಷಿ ಪಡುವಂತ ಕೆಲಸ. ಹಾಗಾಗಿ ಈ ಕೆಲಸವನ್ನ ನಾವು ಮಾಡ್ತೀವಿ. ಅಪ್ಪಾಜಿಗೌಡರು ಈಗ ಪಬ್ಲಿಕ್ ಶಾಲಾ ಕಟ್ಟಡವನ್ನ ಅವರ ಕಾಲದಲ್ಲಿ ಕಟ್ಟಡದಲ್ಲದೆ 2 ಶಾಲೆಯನ್ನ ಅವ್ರ ದತ್ತು ತಗೊಳ್ತಕ್ಕಂಥದ್ದು ಅತ್ಯಂತ ಸಂತೋಷ. ಈ ಒಂದು ಸಂಕ್ರಾಂತಿ ಹಬ್ಬದ ಮೂಲಕ ಅವರಿಗೆ ಅಭಿನಂದಿಸ್ತೀನಿ. ಸೊ ನಮ್ಮ ದಿನೇಶ್ ಗೂಳಿಗೌಡರು ಅಷ್ಟೇ, ಅವರು ಒಬ್ಬ ಮದ್ದೂರು ಪಕ್ಕದ ಗ್ರಾಮೀಣ ಪ್ರದೇಶ ನಮ್ಮಂಗೆ ಹಳ್ಳಿಯಿಂದ ಬಂದವರು. ಅವರು ಯಾವುದೇ ವಿಚಾರ ಯಾರದೇ ವಿಚಾರ ಇದ್ರೂ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಎಲ್ಲ ಉಪವಿಭಾಗ ಮತ್ತು ತಾಲೂಕಿನ ಅಧಿಕಾರಿಗಳಿದ್ದಾರೆ. ಬಹುತೇಕ ಅವರಿಗೆ ಒಂದು ಸ್ವಲ್ಪ ಇವತ್ತು ಹಬ್ಬದ ತನ್ನ ಕುಟುಂಬದ ಜೊತೆ ಇರಬೇಕಾದಂಥ ದಿನ ಇವತ್ತು ದೇವಲಾಪುರದಲ್ಲಿ ಇರಬೇಕಾಗಿದೆ. ಅದು ಅಪರೂಪಕ್ಕೆ ಒಂದು ದಿವಸ ನಾವು ರಾತ್ರಿ ಹೋದ್ಮೇಲೆ ಹಬ್ಬ ಮಾಡಿ ಇನ್ನೊಂದು ದಿವಸ ನೀವು ಅದನ್ನು ಮನೆಯವ್ರ ಜೊತೆ ಇರ್ಬೋದು. ಆದರೆ ಇಂಥ ಒಂದು ಸಂದರ್ಭ ಎಲ್ಲ ಟೈಮ್ನಲ್ಲಿ ಸಿಗಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ರೆ ನಿಮಗೆ ಮತ್ತು ಇಲ್ಲೆಲ್ಲ ಭಾಗವಹಿಸಿದ್ವಿ. ಈ ಬೆಳಗ್ಗೆಯಿಂದ ಅನೇಕ ಚಟುವಟಿಕೆಗಳಲ್ಲಿ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಸ್ಟಾಲ್ಗಳು ಹಾಕಿರ್ತಕ್ಕಂಥ ಅನೇಕ ಜನರಿಗೆ ಮತ್ತು ಈ ನಮ್ಮ ಪುಣ್ಯಕೋಟಿಗಳನ್ನ ಹಸುಗಳನ್ನ ಕರುಗಳನ್ನ ಕರ್ಕೊಂಡು ಬಂದಿರ್ತಕ್ಕಂಥವ್ರು ಇರ್ಬೋದು, ನಮ್ಮ ಇಲಾಖೆ ಅಧಿಕಾರಿಗಳು ಕೃಷಿ ಈ ರಿಲೇಟೆಡ್ ಅನೇಕ ಸ್ಟಾಲ್ಗಳನ್ನ ಮಾಡಿದ್ದೀರ ಅವ್ರಿಗಿರ್ಬೋದು. ಮತ್ತು ಈ ಎಲ್ಲ 3-4 ದಿವಸದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳು, ಅಧಿಕಾರಿಗಳು ಮತ್ತು ಎಲ್ಲರೂ ಯಾರ್ಯಾರು ಭಾಗವಹಿಸಿ ಯಾರ್ಯಾರು ಕೈ ಜೋಡಿಸಿ ಯಾರ್ಯಾರು ಮಾಡಿದರೋ ಬಹುಶಃ ನಮ್ಮ ಕೆಫೆಕ್ನಿಂದ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಕೃಷಿ ಸಮಾಜದಿಂದ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅಭಿನಂದಿಸಿ ಎಲ್ರಿಗೂ ಜಿಲ್ಲೆ ಮತ್ತು ತಾಲೂಕಿನ ಅಧಿಕಾರಿಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಇಂಥದ್ದು ಚಟುವಟಿಕೆಗಳು ಸದಾ ಜಿಲ್ಲೆಯಲ್ಲಿ ನಡೀತಾ ಇರಬೇಕು. ಒಂದಲ್ಲ ಒಂದು ರೀತಿ ಜನರ ಜೊತೆ ನಾವೆಲ್ಲ ಇರಬೇಕು. ನಾವು ಬರೀ ಜನರಿಗೆ ರಸ್ತೆ ಮಾಡೋದು, ಕುಡಿಯೋ ನೀರು ಕೊಡೋದು, ಅವರಿಗೆ ಕಷ್ಟದಲ್ಲಿ ಅಥವಾ ರೆವಿನ್ಯೂ ಇಲಾಖೆ ಕಾರ್ಯಕ್ರಮ, ಪೊಲೀಸ್ ಇಲಾಖೆ ಸಮಸ್ಯೆಗಳನ್ನ ಬಗೆಹರಿಸೋದಷ್ಟೇ ಅಲ್ಲ, ಜನರ ಜೊತೆ ನಾವು ಬೆರೆಯುವಂಥ ಕೆಲಸಗಳನ್ನ ಅನೇಕ ಸಂದರ್ಭಗಳಲ್ಲಿ ಮಾಡಬೇಕಾಗತ್ತೆ. ಅದನ್ನು ನಿರಂತರವಾಗಿ ಮಾಡೋಣ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸಿ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಇವೆಲ್ಲ ಕಾರ್ಯಕ್ರಮ ಆದಮೇಲೆ ನಮ್ಮ ಈಗ ಬುಕ್ಕನ್ನು ವಿತರಣೆ ಮಾಡ್ತಾರೆ ನಮ್ಮ ಹುಡುಗರಿಗೆ. ಬುಕ್ ಕೊಟ್ಟಾದ ನಂತರ ನಾನು 2-3 ಸ್ಟಾಲ್ಗಳಿಗೆ ಹೋಗ್ಬೇಕಂತೆ ಹೋಗಿ ಫೈನಲ್ ಕಬಡ್ಡಿ ಇದೆ ಅದನ್ನು ಸಹ ನೋಡಿ ನಂತರ ಕಿಚ್ಚಾಯಿಸ್ತಕ್ಕಂಥದ್ದನ್ನು ಮುಗಿಸಿ ಕೃಷ್ಣೇಗೌಡರು ಬರೋ ಕಾರ್ಯಕ್ರಮಕ್ಕೆ ನಾನು ಸಹ ಸ್ವಲ್ಪ ಹೊತ್ತು ಭಾಗವಹಿಸ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು